ಅಕ್ರಮ ಮರಳು ತೆಗೆದ ಹಳ್ಳದಲ್ಲಿ 14 ವರ್ಷದ ಯುವಕ ಬಲಿ. ನನಗಾಗಿರುತ್ತ ನೋವು ಇನ್ನೊಬ್ಬರಿಗೆ ಆಗಬಾರ್ದು ಮನವಿ ಮಾಡ್ಕೊತೀರ ಅಷ್ಟೇ. ಕೊಲೆ ಆರೋಪ ಮಾಡಿದ ತಂದೆ ನ್ಯಾಯ ಕೊಡಿಸಿ ಎಂದು ಕಣ್ಣೀರು. ಅಕ್ರಮವಾಗಿ ಮರಳು ಗಣಿಗಾರಿಕೆಗೆ ತೆಗೆದ ಹಳ್ಳದಲ್ಲಿ 14 ವರ್ಷದ ಯುವಕನನ್ನ ಹೊರತೆಗಿತಾ ಇರೋ ಅಗ್ನಿಶಾಮಕ ಸಿಬ್ಬಂದಿ. ಮನೆ ಮಗನನ್ನ ಕಳೆದುಕೊಂಡ ಪಾಲಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಹೌದು ವೀಕ್ಷಕರೇ, ಇಲ್ಕಲ್ ತಾಲೂಕಿನ ತುಂಬ ಗ್ರಾಮದ 14 ವರ್ಷದ ಪ್ರಜ್ವಲ್ ಮಹಾಂತೇಶ್ ಮಾದರ್ ಉರ್ಫ್ ಹೊಸಮನಿ ಎಂಬ ಬಾಲಕ ಅನುಮಾನಾಸ್ಪದವಾಗಿ ಮರಳು ತೆಗೆದ ಹಳ್ಳದಲ್ಲಿ ಮೃತಪಟ್ಟಿರೋ ಘಟನೆ ಇವತ್ತು ನಡೆದಿದೆ. ನಿನ್ನೆ ಸಂಜೆಯಿಂದ ಮಗ ಪ್ರಜ್ವಲ್ ಮನೆಗೆ ಬಂದಿಲ್ಲ ಅಂತ ಗಾಬರಿಗೊಂಡ ಪಾಲಕರು ಊರೆಲ್ಲ ಹುಡುಕಾಡಿದ್ದಾರೆ. ಪರಿಚಯಸ್ಥರೊಬ್ಬರು ತಮ್ಮ ಮಗನನ್ನ ಹಳ್ಳಕ್ಕೆ ಬಟ್ಟೆ ಒಗೆಯೋದಕ್ಕೆ ಕರೆದುಕೊಂಡು ಹೋಗಿದ್ರು ಅನ್ನೋ ಮಾಹಿತಿ ತಿಳಿದು ಕರೆದುಕೊಂಡು ಹೋದವರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಯಾರೂ ಇರಲಿಲ್ಲ. ಗಾಬರಿಗೊಂಡ ಪಾಲಕರು ಇಲಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆದರೆ ದೂರು ದಾಖಲಿಸುವ ಮುನ್ನ ಪೊಲೀಸ್ ರಿಜಿಸ್ಟರ್ನಲ್ಲಿ ತಮ್ಮ ಮಗನ ಸಾವಾಗಿದೆ ಅಂತ ಮುಂಚೆಯೇ ಬರೆಯಲಾಗಿತ್ತು ಅಂತ ತಂದೆ ಮಹಾಂತೇಶ್ ಆರೋಪಿಸಿದ್ದಾರೆ. ನಮ್ಮ ಹೆಸರು ಮಹಾಂತೇಶ್ ಮದಗಪ್ಪ ಮಾದಾರ್ ಅಂತೇಳಿ. ನಮ್ಮೂರು ಸ್ವಂತ ಊರು ತುಂಬ. ನಾವು ಉದ್ಯೋಗ ಕೂಲಿ ಕೆಲಸ ಮಾಡ್ಕೊಂಡು ಊರಲ್ಲಿ ಜೀವನ ಮಾಡ್ತೀವಿ. ನನ್ನ ಮಗ ಬೆಳಗ್ಗೆ ಇಂದ ಮನೆಯಲ್ಲಿದ್ದ. ನಿನ್ನೆ ಬೆಳಗ್ಗೆ ಮಧ್ಯಾಹ್ನವರೆಗೂ ಮನೆಯಲ್ಲಿದ್ದ. ಮಧ್ಯಾಹ್ನ ಅದು ಜಯಶ್ರೀ ಆಮೇಲೆ ಜ್ಞಾನಪ್ಪ ಅವ್ರ ಸಂಗಮೇಶ ಅವ್ರು 3 ಜನ ಬಂದು ಬಟ್ಟೆ ಒಗೆಯೋದೈತಂತ ನನ್ನ ಮಗನ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ನಂತರ ವಾಪಸ್ ನಾನು ಹೋಗಿರ್ಬೋದಲ್ಲ ಹುಡುಗ ಜೊತೆ ಅಂತ ಸುಮ್ಮನೆ ಇದ್ದೆ. ಆಮೇಲೆ 6 ಗಂಟೆ ಸುಮಾರಿಗೆ ಅವರಿಗೆ ವಿಚಾರಣೆ ಮಾಡಿದಾಗ ನಾನೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಅಂದಮೇಲೆ ಫೋರ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸೀದಾ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಡೋಕೆ ಹೋಗಿದ್ದೆ. ನನ್ನ ಮಗ ಮಿಸ್ಸಿಂಗ್ ಆಗ್ಯದೇನು ಅಂತೇಳಂದು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ. ನಾನು ಮಿಸ್ಸಿಂಗ್ ಇಲ್ಲ ಅಂತೇಳಿ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅಲ್ಲಿ ನನ್ನ ಕಂಪ್ಲೇಂಟು ಬೇಗ ಯಾವುದೇ ಕಾರಣಕ್ಕೂ ತೊಗೊಳ್ಳಿಲ್ಲ. ಫೋರ್ಸಬಲ್ ಮಾಡಿ ಆಮೇಲೆ ಇದಾದಮೇಲೆ ನನ್ನ ಕಂಪ್ಲೇಂಟ್ ತೊಗೊಂಡಾರ. ನಾನು ಕಂಪ್ಲೇಂಟ್ ತೊಗೊಂಡು ನಾನು ಯಾಕೆ ಸ್ಟೇಷನ್ಗೆ ಬಂದಿದ್ದೀನಿ ಅಂತೇಳಿ ಅಲ್ಲಿ ರಿಜಿಸ್ಟರ್ ಬುಕ್ಕಲ್ಲಿ ಬರಿಬೇಕಾದ್ರೆ ಆಲ್ರೆಡಿ ನನ್ನ ಮಗಂದು ನಾನು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆನೇ ಆ ಬುಕ್ಕಲ್ಲಿ ಪ್ರಜ್ವಲ್ ಮಹಾಂತೇಶ್ ಹೊಸಮನಿ ಮೈತ್ ಅಂತೇಳಿ ಅಂದು ಮೆನ್ಷನ್ ಮಾಡಿ ಆ ಬುಕ್ಕನ್ನು ಇಟ್ಟಿದ್ರಲ್ಲಿ. ಅದಕ್ಕೋಸ್ಕರ ಇವರು ನಮ್ಗೆ ಯಾವುದೇ ಸಪೋರ್ಟ್ ಮಾಡ್ದಲೇ ಏನೂ ಮಾಡ್ದಲೇ ಬಡ ಜನರನ್ನ ಹಿಂದುಳಿಸ್ಬೇಕಂತೇಳಂದು ಬರೀ ಇದೇ ಥರ ಎಲ್ಲರಿಗೂ ಬಡವ್ರದ್ದು ಇದೇ ಥರ ಮಾಡ್ತಾರೆ. ಇದಕ್ಕೆ ಏನಿದ್ರೂ ಕಾನೂನು ಇದ್ರ ಪ್ರಕಾರ ಎಲ್ಲರಿಗೂ ಯಾರ್ಯಾರು ಇದರಲ್ಲಿ ಆರೋಪಿಗಳು ಅದರ ಅವ್ರು ಶಿಕ್ಷೆ ಆಗ್ಬೇಕಂತಂದು ನಾನು ಈ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಯಾರು ಮಾಹಿತಿ ಕೊಟ್ಟಾರ? ಯಾರು ಮಾಹಿತಿ ಯಾರು ಕೊಟ್ಟಾರ? ನೀವ್ ಹೆಂಗ್ ಬರ್ದಿರಿ? ಬರ್ದಾರ ನೀವ ನೌಕರಿ ಬೇಸರಾಗ್ಯಾವ. ಬಡವರು ಕಣ್ಣ ಕಾಣದ್ಲಿ. ದೊಡ್ಡ ದೊಡ್ಡವರು ಆದ್ರ ಅಂದ್ರೆ ಸೀದಾ ಮಾಡ್ತೀರಿ, ನಮ್ಮಂತರ ಸೀದಾ ಮಾಡೋದಿಲ್ಲ ನೀವು. ಎಲ್ಲೆಡೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಅದೇ ಮರಳು ತೆಗೆದ ಹಳ್ಳದಲ್ಲೇ ನನ್ನ ಮಗನ ಶವ ಸಿಕ್ಕಿದೆ ಅಂತ ಮಹಾಂತೇಶ್ ಕಣ್ಣೀರು ಹಾಕ್ತಿದ್ದಾರೆ. ನಾನು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಕಂಪ್ಲೇಂಟ್ ನೀವೇನು ಕೊಟ್ಟಿದ್ದು ನಾನು ಕಂಪ್ಲೇಂಟ್ ತೊಗೊತೀನಿ, ತೊಗೊಂಡಾದ್ಮೇಲೆ ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ತನಿಖೆ ಮಾಡಿದ ಮೇಲೆ ನನ್ನ ಮಗನ ರಿಪೋರ್ಟ್ ಏನಂತೇಳಿ ಅಂದು ಆ ಬುಕ್ಕಲ್ಲಿ ಬರಿಬೇಕಾಗಿತ್ತು ಇವರು. ಅದಕ್ಕಿಂತ ಮುಂಚೆನೇ ಮೈತ್ ಅಂತ ಬರೆದು ಯಾಕೆ ಇಟ್ಟಿದ್ರು? ಇದರಿಂದ ಯಾರು ಕೊಲೆಗಾರರು ಅದಾರ, ಯಾರ್ಯಾರ್ದು ಕೈವಾಡ ಐತಿ, ದೊಡ್ಡವರು ಎಲ್ಲ ಸಂಚು ಹುಡುಕಾಸಿ ಈ ಕೇಸ್ ಮುಚ್ಚಾಕ್ಬೇಕಂತೇಳಿ ಅದಕ್ಕೆ ಆಲ್ರೆಡಿ ಇನ್ಫಾರ್ಮೇಷನ್ ನನಗೆ ಬರೋದೇಲೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗಿ ಬರೆದಿಟ್ಟು ಮೈತ್ ಅಂತ ಬರ್ದಾರಂದರೆ ಇದು ದೊಡ್ಡ ತನಿಖೆ ಆಗಿ ಕಾನೂನು ಪ್ರಕಾರ ಅವ್ರಿಗೆ ಯಾರ್ಯಾರು ಇದರೊಳಗೆ ಭಾಗಗೊಂಡ್ರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗ್ಬೇಕಂತಂದು ನಾನು ಈ ಮೂಲಕ ವಿನಂತಿಸ್ತೀನಿ. 12:30ರಿಂದ 1 ಗಂಟೆ ನಾನು FIR ಕಾಪಿಯಲ್ಲಿ
ಟೈಮಿಂಗು ಆಮೇಲೆ ಇದೇ ಟೈಮಿಂಗ್ ಕೊಟ್ಟಿದ್ದೀನಿ ಅಂತೇಳಿ ನಾ FIR ಕಾಪಿಯಲ್ಲಿ ಮೆನ್ಷನ್ ಮಾಡಿ AM ಅಂತೇಳಿ ಬರ್ದಿದ್ದೀನಿ ನಾನು. ಅದಕ್ಕಿಂತ ಮುಂಚೆ ಆ ರಿಜಿಸ್ಟ್ರಲ್ಲಿ ತಗೊಂಡಿರೋಂಥ ನನ್ನ ಹತ್ರ ಪ್ರೂಫ್ ನನ್ನ ಹತ್ರ ಐತದ. ಬಾಡಿ ಐತೆ ಅಂತೇಳಿ ಅಂದು ನಮಗೆ ಕರ್ಕೊಂಡು ಹೋಗ್ಯಾರ್ರಿ ಅವ್ರು. ಅದರಲ್ಲಿ ಒಬ್ಬ ಹುಡುಗ ತೋರಿಸ್ದ ನಾವು ಈ ಥರ ಈಗ ಜಾಗಕ್ಕೆ ಹೋಗಿದ್ದೀವಂತ. ನಾವು ಅಲ್ಲಿ ಐತಂತ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಐತಂತ ನಾವು ಯಾಕೆ ಮೆನ್ಷನ್ ಮಾಡೋಣ, ನಾವು ನೋಡ್ಬೇಕಂತ ಹೋದವರು ಅವ್ರು ಗೊತ್ತಿದ್ದು ಕೊಲೆ ಮಾಡಿದವರು ಅಲ್ಲಿ ಇಟ್ಟಾರ. ಅದಕ್ಕೆ ನೇರವಾಗಿ ಕರ್ಕೊಂಡು ಹೋಗ್ಯಾರ. ನಮಗೆ ಇನ್ಫಾರ್ಮೇಷನ್ ಇಲ್ದಲೆ ಅವರೆಲ್ಲ ಸಂಚು ಹೂಡಿ ಇದನ್ನು ಮುಚ್ಚಿ ಹಾಕ್ಬೇಕಂತ ನಿರ್ಧಾರ ಮಾಡಿ ಇಟ್ಕೊಂಡರು. ಗೋಪಿಸೇನೆ ಹತ್ರ ಒಂದು ಹೊಸದು ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಒಂದು 3-4 ಅಡಿ ಆಳ ಐತಿ. ಅದು ನೀರು ಆಳದಲ್ಲಿ ಐತ್ರಿ. ಅದು ನೀರು ಯಾವ ಜಾಗದಲ್ಲಿ ಅಷ್ಟು ನೀರು ಎಲ್ಲಿ ಇಲ್ಲ, ಆ ಜಾಗದಲ್ಲಿ ಮಾತ್ರ ಅಷ್ಟೊಂದು ನೀರು. ಅಲ್ಲಿ ಯಾಕೆ ನೀರು ನಿಂತೈತೆ ಅಂತಂದ್ರೆ ಅದನ್ನ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾವ ಜಾಗದಲ್ಲಿ ನೀರು ನಿಂದಿರ್ಬೇಕು, ಯಾವ ಜಾಗದಲ್ಲಿ ನೀರು ನಿಂದಿರಬಾರ್ದು, ಎದಕ್ಕೆ ನಿಂತೈತೆ ಅಂತ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಾನೇನಾರ ಇದನ್ನ ಮೆನ್ಷನ್ ಮಾಡಿ ಇದನ್ನ ಹಿಂಗ ಮಾಡ್ಯಾರ ಅಂತಂದ್ರೆ ನಾಳೆ ನನ್ನ ಮೇಲೆ FIR ಮಾಡ್ತಾರೆ. ಈಗ ನನ್ನ ಮಗನ ಮುಗಿಸ್ಯಾರ, ನೆಕ್ಸ್ಟ್ ನನ್ನ ಟಾರ್ಗೆಟ್ ಮಾಡ್ತಾರೆ. ಗಣಿಗಾರಿಕೆ ಎಲ್ಲ ಕಡೆ ಐತಿ, ಎಲ್ಲರಿಗೂ ಗೊತ್ತೈತಿ. ಯಾರು ಅದ್ರ ಬಗ್ಗೆ ತನಿಖೆ ಮಾಡಲ್ಲ. ಈಗ ಊರಾಗ ಹೆಣ್ಮಳು ನನ್ನ ಮಗನ ಕರ್ಕೊಂಡು ಅಡ್ಡಾಡಿರೋರು ದಿನ ಸರಾಯಿ ಮಾಡಿ ಎಷ್ಟೋ ಜೀವ ಹೊಡೆದಾಳಕಿ. ಜೀವ ಹೋದ ತಕ್ಷಣ ಬೇರೆ ಕಡೆ ಹೋಗಿ ಹಾಕಿ ಮುಚ್ಚಕೇಳ. ಅದೇ ಥರ ಇದನ್ನು ನನ್ನ ಮಗನ ಮಾಡ್ಬೇಕಂತೇಳಂದು ಮಾಡ್ಯಾಳ. ಈ ಥರದ್ದು ನಮ್ಮ ಹುನಗುಂದ ತಾಲೂಕಿನಲ್ಲಿ ಬೇಜಾನ್ ನಡಿತೇವ. ಇದ್ರ ಬಗ್ಗೆ ಯಾರು ಕಾನೂನು ಏನು ಮಾಡೋಕ್ಕಾಗಲ್ಲ. ದೊಡ್ಡವ್ರದ್ದಿದ್ದಂದ್ರೆ ಸರಿಯಾಗಿ ಕಾನೂನು ಕ್ರಮಗೊಳ್ತಾರೆ. ಬಡವ್ರದ್ದು ಬಗ್ಗವ್ರದ್ದಿತ್ತಂದ್ರೆ ಯಾವುದೇ ರೀತಿ ಕಾನೂನು ಶಿಕ್ಷೆ ಯಾರಿಗೆ ಆಗದಂಗೆ ನೋಡ್ಕೋಬೇಕಂತೇಳಂದು ಅವ್ರು ತೀರ್ಮಾನ ಮಾಡ್ಕೊಂಬಿಟ್ರು. ನಮ್ಮ ಮುಂದಿನ ನಡೆ ನಾನು ಕಾನೂನಿಗಿಂತ ದೊಡ್ಡವನು ನಾನಲ್ಲ. ನನ್ನಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾನು ಏನೇನಿತ್ತು ಎಲ್ಲ ಮಾಹಿತಿ ಕೊಟ್ಟೀನಿ. ಕಾನೂನು ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ವಹಿಸಿ ನನಗಾಗಿರುತ್ತ ನೋವು ಇನ್ನೊಬ್ರಿಗೆ ಆಗಬಾರ್ದು ಮನವಿ ಮಾಡ್ಕೋತೀರ ಅಷ್ಟೇ. ಮೃತ ಪ್ರಜ್ವಲ್ನನ್ನ ಪೋಸ್ಟ್ ಮಾರ್ಟಂಗೆ ಇಲ್ಕಲ್ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗಿದ್ದು ಹುನಗುಂದ DCP ಬನಟ್ಟಿ ಕ್ರೈಮ್ PSI ಶಹಜಾನ್ ನಾಯಕ್, ಗ್ರಾಮೀಣ ಠಾಣೆಯ PSI ಮಲ್ಲಿಕಾರ್ಜುನ್ ಸತ್ತಿಗೌಡರ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪ್ರಕರಣದ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ಇತ್ತ ಹುನಗುಂದದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಇಲ್ಕಲ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.